ಡಿ ಕೆ ಸುರೇಶ್ ಅವರು ಅವರ ಕಾರ್ಯವೈಖರಿ ಅಂತಂದ್ರೆ ಅವರು ಅವರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅವರ ಮುಖಂಡರುಗಳನ್ನ ಬಲಿಷ್ಠಗೊಳಿಸ್ತಕ್ಕಂಥ ರೀತಿ. ಅವರು ನಮ್ಮನ್ನ ಗೆಲ್ಸಿದ್ರು, ನಾವು ಅವರನ್ನ ಸೋಲಿಸಿದ್ರು. ಅವರು ನಮ್ಗೆ ಏನ್ ಸೇವೆ ಮಾಡಿದ್ರು, ನಮ್ಗೆ ಯಾವ ರೀತಿ ಅವ್ರು ಸಹಕಾರ ಕೊಟ್ಟರು, ಅಷ್ಟು ಸಹಕಾರವನ್ನ ಎಲ್ಲೋ ಒಂದ್ ಕಡೆ ನಾವು ಅವ್ರಿಗೆ ಕೊಡ್ಲಿಲ್ವೇನೋ ಅಂತಕ್ಕಂಥ ನೋವು ಕೂಡ ನಮ್ಮನ್ನ ಕಾಡುತ್ತೆ. ಇದರಿಂದ ಪಾಠ ಏನ್ ಕಲ್ತ್ರಿ? ಪಾಠ ಏನಿಲ್ಲ ಇದರಲ್ಲಿ. ನೋಡಿ, ಇವರು ಹೊಸ ಮುಖ ಡಾಕ್ಟರ್ ಮಂಜುನಾಥ್ ಅವರು. ಮಾಧ್ಯಮಗಳ ಹೈಪು ಯಾವತ್ತೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಮಾಧ್ಯಮಗಳಿಗೆ ಜನ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅವರು ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣನೇ ಹೃದಯವಂತ, ಏನೋ ಜಯದೇವ ಹಾಸ್ಪಿಟಲ್ನಲ್ಲಿ 85,000 ಉಚಿತ ಆಪರೇಷನ್ಗಳ ಹಾರ್ಟ್ ಆಪರೇಷನ್ಗಳನ್ನ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಅವ್ರನ್ನ ನೀವು ಗೆಲ್ಸಿದ್ರೆ ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಅವರು ಆರೋಗ್ಯ ಸಚಿವರಾಗ್ತಾರೆ. ಉಚಿತವಾದಂಥ ಆರೋಗ್ಯ ಸೇವೆಯನ್ನ ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದ ಜನತೆಗೆ ಮಾಡ್ತಾರೆ. ಅದರ ಜೊತೆಯಲ್ಲಿ ನನಗೆ ನನ್ನ ಶಿಷ್ಯ ಒಬ್ಬ, ಅವನು ನನಗೆ ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅವನು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತ. ಅವನು ನಾನು ಜನತಾ ದಳದಲ್ಲಿದ್ದಾಗಲೂ ಕೂಡ ಅವನು ಕಾಂಗ್ರೆಸ್ ಕಾರ್ಯಕರ್ತ. ಅವನ ಹೆಸರನ್ನು ಹೇಳ್ತೀನಿ ಸೂಕ್ತ ಸಂದರ್ಭದಲ್ಲಿ. ಅವನು ನನಗೆ ಸಿಗ್ತದ ಸಂದರ್ಭದಲ್ಲಿ, ಅಣ್ಣ ಈ ಸರಿ ಮಂಜಣ್ಣಂಗೆ ಓಟ್ ಹಾಕ್ಬಿಡೋಣ ಕಾರಣ, ನಿಮ್ಮ ಮನೆಗೆ ನನಗೆ ಏನ ಮಂಜುನಾಥ್ ಅವರಿದ್ದು ಏನಂದ್ರೆ ಏನಣ್ಣ 85,000 ಆಪರೇಷನ್ ಮಾಡ್ಸವ್ರಂತೆ. ಈ ಮಾಧ್ಯಮಗಳ ಐಕು ಸಾಮಾನ್ಯ ಜನಗಳ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ 85,000 ಉಚಿತವಾಗಿ ಆಪರೇಷನ್ ಮಾಡಿಸಿದಾರಂತೆ. ಬಹುಶಃ ಬಡವರಿಗೆಲ್ಲ ಅನುಕೂಲ ಆಯ್ತು. ಉಚಿತವಾಗಿ ಮೇಲೆ ನಮ್ಮ ಕ್ಷೇತ್ರದ ಜನಕ್ಕೆ ಉಚಿತವಾದಂಥ ಎಲ್ಲ ರೀತಿಯ ಆಪರೇಷನ್ ಇರ್ಬೋದು ಅಥವಾ ಆರೋಗ್ಯ ಸೇವೆಗಳು ಸಿಗ್ತಕ್ಕಂಥದ್ದಕ್ಕೆ ಅನುಕೂಲ ಆಯ್ತದ ಕಾರಣ ಇದೊಂದು ಸರಿ ಹಾಕ್ಬಿಡೋಣ ಕಾರಣ ಅಂತಕ್ಕಂಥ ಮಾತು ಅವನ ಬಾಯಿನಲ್ಲಿ ಬಂದಾಗ ನಾವು ಸ್ವಲ್ಪ ವಿಚಿತ್ರ. ನಾನು ಹೇಳಿದೆ, ಅವರು ಜಯದೇವದಲ್ಲಿ ಕಣೆ ಆಗಿದ್ದು ಇದರಲ್ಲಿ ರಿಟೈರ್ಡ್ ಆಗ್ಬಿಟ್ಟವ್ರೆ. ಇವಾಗ ಎಲ್ಲಿ ಉಚಿತವಾಗಿ ಮಾಡೋಕ್ಕಾಯ್ತು ಅಂದ್ರೆ ಎಲ್ಲೋ ಇದರಲ್ಲಿ ಸೌತ್ ಅಂಡ್ ಸರ್ಕಲ್ ಎಲ್ಲ ಹಾಸ್ಪಿಟಲ್ ಇಟ್ಟವ್ರಂತ ಕಾರಣ ಈ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಅಥವಾ ಆಪರೇಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಂತೆ. ಒಂದ್ಸರಿ ಕೊಟ್ಬಿಡೋಣ ಕಾರಣ, ಓಟ ಏನಾಗ್ಬಿಡುತ್ತೆ ನೋಡೋಣ ಕಾರಣ ಅಂತಕ್ಕಂಥ ಮಾತನ್ನು ಅವ್ರ ಬಾಯಲ್ಲಿ ಕೇಳಿದ್ರೆ, ಅಂದ್ರೆ ಈ ಮಾಧ್ಯಮಗಳು ಮತ್ತೆ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಸಾಮಾನ್ಯ ಜನಗಳ ಮನಸ್ಸನ್ನ ಒಗ್ಸಿದ್ರು ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿ ಅಂತಕ್ಕಂಥದ್ದು ನಿದರ್ಶನ. പക്ഷേ ಇದನ್ನ ನಾವು ಕೂಡ ಅಪೇಕ್ಷೆ ಪಡ್ತೀವಿ. ಮುಂದಿನ ದಿವಸದಲ್ಲಿ ಅವ್ರ ಸೇವೆ ನಮ್ಮ ಕ್ಷೇತ್ರಕ್ಕೂ ಕೂಡ ಈ ರೀತಿ ಸಿಗ್ಲಿ ಅಂತಕ್ಕಂಥ ಅಪೇಕ್ಷೆನ ನಾವು ಕೂಡ ಪಡ್ತೀವಿ. ಸರ್, ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಸರ್, ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಕೆಲವೆಲ್ಲ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮುಖಂಡರುಗಳೇ ಇದೊಂದು ಬೋಗಸ್ ಕಾಮಗಾರಿ, ಡಿ ಕೆ ಸುರೇಶ್ ಅವರು ದುಡ್ಡು ಹೊಡೆಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾಮಗಾರಿ ಇದು, ನಮ್ಗೆ ಇರ್ತಕ್ಕಂಥ ಚಾನಲ್ ಅಲ್ಲೇ ನೀರು ಗೊತ್ತದೆ, ಏನಾದ್ರೂ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿ ನೆನ್ನೆನೂ ಕೂಡ ಅವರ ಮಾತಿನ ವೈಖರಿಯನ್ನ ನೋಡಿದ್ರು. ಅವ್ರು ಏನ್ ಹೇಳವ್ರೆ ಅಂತಂದ್ರೆ, ನಾನೇ ಏನೋ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಎಲ್ಲ ನಾಯಕರುಗಳನ್ನ ಕರ್ಕೊಂಡು ನಾವೇ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ತಾಲೂಕು ಬರಡು ಭೂಮಿ ನೀರು ತರಬೇಕು, ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನ ನಾವು ಕೇಳ್ಕೋತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿರ್ತಕ್ಕಂಥ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅಲ್ಲಿ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಕೇಳುವಂತ ಸಂದರ್ಭ ಇದಲ್ಲ. ಬಹುಶಃ ನಮ್ಮನ್ನೆಲ್ಲ ಪೆಕ್ಕರ್ ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರು ಈ ಮಾತನ್ನ ಹೇಳಿದಂತವ್ರು ನಮ್ಮನ್ನೆಲ್ಲ ಮಾಗಡಿ ಕ್ಷೇತ್ರ ಜನ ಗುಗ್ಗು ಮತ್ತೆ ಪೆಕ್ಕರ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಕಾಣಿಸ್ತದೆ. ಅದಾಗ್ಲೇ ಆಗೋಗ್ಬಿಡದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಕ್ಕಾಗಲೇ ಸ್ಯಾಂಕ್ಷನ್ ಕೊಡ್ಸ್ಬಿಟ್ಟವ್ರೆ, ಟೆಂಡರ್ ಆಗ್ಬಿಟ್ಟದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಕೊಡ್ಸಿರ್ತಕ್ಕಂಥದ್ದು, ಡಿ ಕೆ ಸುರೇಶ್ ಅವ್ರು ಕೊಡ್ಸಿರ್ತಕ್ಕಂಥದ್ದು. ನೀವೇನು ಮಾಡಬೇಡಿ, ನೀವೇನು ಅಲ್ಲೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹತ್ರ ಟೆಂಡರ್ ಕರೆದಾಗದೆ ಕೆಲಸ ಪ್ರಾರಂಭ ಆಗದೆ. ನಿಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡು ನಿಮ್ಮ ತುರುವೇಕೆರೆ ಶಾಸಕರಿಗೆ ಬಾಯಿ ಮುಚ್ಕೊಂಡಿರಪ್ಪ ಅಂತ ಒಂದ್ಸರಿ ಹೇಳ್ಸಿ, ನಿಮ್ಮ MP ಹಿಡ್ಕೊಂಡು ಆ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮ ಹತ್ರ ಸುರೇಶ್ ಗೌಡ ಸ್ವಲ್ಪ ಸುಮ್ಮನಿರಯ್ಯ ನೀನು, ಅಥವಾ ಮಾಜಿ ಶಾಸಕ ಸೊಗಡು ಶಿವಣ್ಣ ಸ್ವಲ್ಪ ಸುಮ್ಮನಿರಪ್ಪ, ಯಾಕೊಬ್ಬ ಪುಣ್ಯಾತ್ಮ ಡಿ ಕೆ ಸುರೇಶ್ ಮಾಡೋವನೇ
ಅದನ್ನ ನಾವಾರು ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಸಾಕು. ಯಾರಿಗೋ ಕುರಿಗಳಿಗೋ ಪೆಕ್ಕರ್ಗಳಿಗೋ ಪಾಠ ಹೇಳೋ ತರ ನಾನು ಎಲ್ಲಾರನ್ನೂ ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಗ್ತೀನಿ, ಉಪಮುಖ್ಯಮಂತ್ರಿ ಅದೆಲ್ಲ ಮುಗ್ದೋಗೈತಿ. ಟೆಂಡರ್ ಕರೆದವ್ರೆ, ಕ್ಯಾಬಿನೆಟ್ ಅಪ್ರೂವಲ್ ಟೆಂಡರ್ ಕರೆದವ್ರೆ. ಡಿ ಕೆ ಸುರೇಶ್ ಅವರು ಪ್ರಯತ್ನ ಅದನ್ನ ಅವರ ಯಾರು ವಿರೋಧ ಮಾಡ್ತಾವ್ರೆ ಜನತಾದಳ ಮತ್ತೆ ಬಿಜೆಪಿ ಮುಖಂಡರು ಅವ್ರಿಗೆ ಹೇಳೋದ್ರ ಮುಖಾಂತರ ಈ ಕೆಲಸಕ್ಕೆ ಚಾಲನೆ ಕೊಡ್ಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಸರ್, ಈಗ ಲೋಕಸಭಾ ಚುನಾವಣೆ ಮುನ್ನ ಕಾಮಗಾರಿಗಳೆಲ್ಲ ಬೋಗಸ್ ಮಾಡಿದ್ರು. ಈಗ ವರ್ಷ ಕಳೆದ್ರು ಕೂಡ ಒಂದು ಕಾಮಗಾರಿ ಅಡಿಗಲ್ ಹಾಕಿಲ್ಲ ಅಂತ ಒಂದು ಆರೋಪ ಮಾಡಿದ್ರು. ಅದಕ್ಕೆಲ್ಲ ನನ್ನ ಕಾಮಗಾರಿಗಳು ಉತ್ತರ ಕೊಡ್ತಾ ಬಂದಿದ್ದು ಇದುವರೆಗೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇತ್ತು. ಈಗ ನಾನು ನಾಳೆಯಿಂದ ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದೀನಿ ಅಂತ ಪೂಜೆ ಮಾಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅವಾಗ ಅವ್ರನ್ನು ಕರಿತೀನಿ, ಬೋಗಸ್ಸೋ ಇಲ್ವೋ ಅಂತೇಳಿ ನೀವು ಮತ್ತೆ ಅವ್ರ ಸೇರಿ ತೀರ್ಮಾನ ಅವ್ರನ್ನು ಕರಿತೀನಿ. ಅವಾಗ ಬನ್ನಿ ಸ್ವಾಮಿ, ಇದು ಪ್ಲಾಟ್ ಮೇಲೆ ಪೂಜೆ ಮಾಡ್ತಾ ಇದೀವಿ, ನೀವು ಬನ್ನಿ ಅಂತ. ಎಂ ಪಿ ಅವ್ರನ್ನು ಕರಿಬೇಕಲ್ಲ, ಈಗ ಪ್ರೋಟೋಕಾಲ್ ಅಲ್ವಾ. ಅವ್ರ ಎಂ ಪಿ ಅವ್ರನ್ನು ಕರಿತೀನಿ, ಅವ್ರ ಎಂ ಪಿ ಅವ್ರನ್ನು ಕರ್ಕೊಂಡು ಬಂದು ಭಾಗವಹಿಸ್ಲಿ, ಪೂಜೆ ಮಾಡಲಿ ನಮ್ಮ ಜೊತೆ. ಬೋಗಸ್ ಅಂದ್ರೆ ಬೋಗಸ್ ಅಂತ ಹೇಳಿ ಕರೆಕ್ಟ್ ಆಗಿದ್ರೆ ನಾನು ಬೆಂದು ತಟ್ಬಿಟ್ಟು. ನಿಮ್ಮ ಪ್ರಣಾಳಿಕೆ ಏನಾಯ್ತು ಸರ್? ಯಾವ ಪ್ರಣಾಳಿಕೆ? ಸಭೆಯಲ್ಲಿ ಪ್ರಣಾಳಿಕೆ ಮಾಡ್ತಾರೆ ಜನ ನಮ್ಮ ವಿರುದ್ಧವಾಗಿ ತೀರ್ಪು ಕೊಟ್ಟು ಪ್ರಣಾಳಿಕೆ ಕತೆ ಮುಗಿತಲ್ಲ. ಯಾರನ್ನ ಜನ ಕೇಳಿಸ್ತಾರೆ ಅವ್ರ ಪ್ರಣಾಳಿಕೆ ಅನುಷ್ಠಾನ ಮಾಡಬೇಕು. ಕೆಲಸ ಮಾಡಿಲ್ವಾ ಯಾರು ಪ್ರಣಾಳಿಕೆ? ಅದೇ ಜನ ತಿರಸ್ಕಾರ ಮಾಡೋರೆ ಅಂತಂದ್ರೆ ಕೆಲಸ ಮಾಡಿಲ್ಲ ಅಂತಾನೆ. ನಿಮ್ಮ ಪ್ರಣಾಳಿಕೆ ಸರಿ ಇಲ್ಲ, ನಾವು ಬಿಜೆಪಿ ಪ್ರಣಾಳಿಕೆಯನ್ನು ಒಪ್ಕೊಂಡಿದೀವಿ, ನಾವು ಬಿಜೆಪಿ ಅವ್ರಿಗೆ ವೋಟ್ ಹಾಕಿದ್ವಿ, ಬಿಜೆಪಿ ಅವ್ರನ್ನ ಗೆಲ್ಸಿದ್ದೀವಿ ಅಂತ ತೀರ್ಮಾನ. ಸರಿ, ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ಏನಾದ್ರು ಪರಿಣಾಮ ಬೀರ್ತದೆ ಸರ್? ಕೇಂದ್ರ ಸರ್ಕಾರದ ಮೇಲೆ ಪರಿಣಾಮ ಬೀರಿದ್ರೆ ಸಾಕು. ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ್ದು ಇದಕ್ಕೂ ಯಾವ ವ್ಯತ್ಯಾಸನೂ ಏನು ಆಗಿಲ್ಲ. ನಾವು ಕಳೆದ ಬಾರಿ 1 ಸೀಟ್ ಗೆದ್ದಿದ್ದು, ಈ ಬಾರಿ 9 ಸೀಟ್ ಗೆದ್ದಿದ್ದೀವಿ. ಅವರು 25 ಸೀಟ್ನ ಗೆದ್ದಿದ್ರು, ಅವ್ರು ಕಡಿಮೆ ಆದ್ರು, 19 ಸೀಟ್ ಗೆದ್ದವ್ರು ಈಗ ಅವರು. ಇದರಿಂದ ಪರಿಣಾಮ ಬದಲಾವಣೆ ಆಗೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗ್ಬೋದ ವಿನ ರಾಜ್ಯ ಸರ್ಕಾರದಲ್ಲಿ ಯಾವ ಬದಲಾವಣೆಯನ್ನು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಗ್ಯಾರಂಟಿಗಳು ಯೋಜನೆಗಳು ಮುಂದುವರಿತವೆ ಸರ್? ಕುಮಾರಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರು ಹೇಳ್ದಂಗೆ ಜನ ಗ್ಯಾರಂಟಿಗಳಿಗೆ ಕೈ ಹಿಡಿದಿಲ್ಲ. ಗ್ಯಾರಂಟಿಗಳನ್ನ ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥ ವಿಚಾರನ ನಮ್ಮ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನ ಹೇಳೋರು ದೊಡ್ಡವ್ರು ನಾನಲ್ಲ. ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಅಲ್ಲಿ ವ್ಯಕ್ತಪಡಿಸ್ತೀವಿ. ಆದ್ರೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ, ಡಿ ಅಶೋಕ್ ಅವರು ಹೇಳ್ದಂಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ, ನೀವು ಅಭಿವೃದ್ಧಿಯನ್ನು ನೋಡಿ ಗ್ಯಾರಂಟಿ ಅಭಿವೃದ್ಧಿನೂ ಮಾಡಿದೀವಿ, ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರುಗಳೇನು ದಡ್ರಲ್ಲ ರಾಜಕಾರಣದಲ್ಲಿ, ಅವೆಲ್ಲ ಕೂತು ಚರ್ಚೆ ಮಾಡ್ತೀವಿ ಮಾತು. ಈಗ ನಿನ್ನೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕಳೆದ ಲೋಕಸಭಾ ಚುನಾವಣೆಗೆ ಮಂಜುನಾಥ್ ಅವ್ರು ನಿಲ್ಸ್ಬಿಟ್ಟು JDS ಪಕ್ಷದವರು ಮೈತ್ರಿ ಆಗ್ಬಿಟ್ಟು ಪಕ್ಷವನ್ನ ಮುಗಿಸುವಂತ ಮುಂದಿನ ದಿನಗಳು ಬರ್ತೈತೆ ಅಂತ ಹೇಳಿದ್ರು. ಅವ್ರಿಗೆ ಈ ಚುನಾವಣೆ ಪಾಠ ಕಲಿಸೈತೆ ಅಂತ ಕುಮಾರಸ್ವಾಮಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖಂಡಿತ ಅದು ಸತ್ಯ. ನಾವು ಪಾಠ ಕಲ್ತಿದ್ದೀವಿ, ಅದರಲ್ಲೇ ತಪ್ಪೇನಿಲ್ಲ. ಅವ್ರ ಮಾತುಗಳು ನಿಜ ಇದ್ದಾವೆ, ಪಾಠ ಕಲಿಲೇಬೇಕು. ಒಂದೊಂದು ಚುನಾವಣೆಯಲ್ಲಿ ಒಂದೊಂದ್ ತರ ಪಾಠಗಳನ್ನ ಪ್ರತಿಯೊಬ್ಬ ನಾಯಕನು ಕೂಡ ಕಲಿಬೇಕು. ಆ ರೀತಿ ನಾವು ಕೂಡ ಕಲ್ತಿದ್ದೀವಿ ಪಾಠ. ಅವ್ರು ಮಾಡಿರ್ತಕ್ಕಂಥದ್ದು ತಂತ್ರಗಾರಿಕೆ ಸರಿ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ. ತಾವು ಹಳೆ ಬಾವೈದ ಜನತಾ ಪಕ್ಷದಲ್ಲಿ ನಿಂತ್ಕೊಳ್ಳೋದು, ಜನತಾ ದಳದಲ್ಲಿ ಬಾವನ್ನ ಬಿಜೆಪಿ ನಿಲ್ಸೋದು, ಇವೆಲ್ಲ ತಂತ್ರಗಾರಿಕೆ ಅಲ್ವ, ರಾಜಕೀಯ ತಂತ್ರಗಾರಿಕೆ. ನಮ್ಗೆ ಅದೇನೋ ಗಿಫ್ಟ್ ಕೊಟ್ಬಿಟ್ರು, ಗ್ಯಾರಂಟಿ ಕೊಟ್ಬಿಟ್ರು, ಗೆದ್ಬಿಟ್ರು, ಅದೆಲ್ಲ ಹೋಗಿ ಆ ಮಾಲ್ಗೆ ಹೋಗಿ ಈ ಮಾಲ್ಗೆ ಹೋಗಿ 5,000 ಪಡೆದ ಅಂತ ಹಂಗೆ ಹೇಳಲ್ಲ. ರಾಜಕೀಯದಲ್ಲಿ ಎಲ್ಲರೂ ಕೂಡ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು. ಅದೇ ರೀತಿ ನಾವು ತಂತ್ರಗಾರಿಕೆ ಮಾಡಿ ನಾವು ಗೆದ್ದವಾಗ, ಈಗ ಅವ್ರ ತಂತ್ರಗಾರಿಕೆ ಮಾಡಿ ಅವ್ರು ಗೆದ್ದವ್ರೆ, ಅದನ್ನ ಒಪ್ಕೊಳ್ಳೇಬೇಕು ನಾವು. ಅದು ತಪ್ಪು ಅಂತಕ್ಕಂಥದ್ದನ್ನ ನಾನೇನು ಹೇಳಿಕ್ ತಯಾರಿಲ್ಲ ನಾನು. ಅದು ನಮ್ಮ ತಂತ್ರಗಾರಿಕೆ ಯಾವಾಗಿತ್ತು, ಈಗ ಅವ್ರ ತಂತ್ರಗಾರಿಕೆ ಮಾಡೋರೆ, ಅದು ತಪ್ಪಲ್ಲ. ರಾಜಕೀಯದಲ್ಲಿ ತಂತ್ರಗಾರಿಕೆನೇ ಬಹಳ ಮುಖ್ಯ. ಈಗಲೂ ಹಾಸನ ಲೋಕಸಭಾ ಚುನಾವಣೆ ಗೆಲುವಿನ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಗೆದ್ದೇ ಗೆಲ್ತಾನೆ ಅಂತಕ್ಕಂಥ ವಾತಾವರಣ ಇತ್ತು. ಬಹುಶಃ ಅವರಿಬ್ರು ಒಂದಾಗಿದ್ರಿಂದ ಆ ಮಟ್ಟಕ್ಕೆ ಬಂತದು. ಬಿಜೆಪಿ ಮತ್ತೆ JDS ಒಂದಾಗಿದ್ರಿಂದ ಸ್ಪರ್ಧೆ ಆ ಮಟ್ಟಕ್ಕೆ ಬಂತು. ಸರಿಯಾದ ರೀತಿಯಲ್ಲಿ ನಮ್ಮ ಮುಖಂಡರುಗಳು ಕೆಲಸ ಮಾಡಿದ್ರೆ ಶ್ರೇಯಸ್ ಪಟೇಲ್ ಅವರು ಹೊಳೆನರಸೀಪುರದಲ್ಲೇ ಶಾಸಕರಾಗಿ ಆಯ್ಕೆ ಆಯ್ತಿದ್ರು. ಕೇವಲ 3,000 ಮತನೋ ಏನೋ ಅಂತರದಲ್ಲಿ ಸೋತಿದ್ರು. ಬಟ್ ಈಗ ಜನ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಅವರಿಬ್ರು ಒಂದಾದ್ರಿಂದ ಸ್ವಲ್ಪ ಅಂತರ ಕಡಿಮೆ ಆಯ್ತು ಅಷ್ಟೇ. ನಮ್ಗೆ ಅವರಿಬ್ರು ಒಂದಾಗದೆ ಹೋಗಿದ್ರೆ ಸುಮಾರು 1.5 ಲಕ್ಷ 2 ಲಕ್ಷ ಅಂತರದಲ್ಲಿ ಶ್ರೇಯಸ್ ಪಟೇಲ್ ಅವರು ವಿಜಯ ಸಾಧಿಸ್ತಾರೆ. ಸರಿ, ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಮಳೆ ಬಂದರೂ ಕೂಡ ಇಲ್ಲಂದ್ರಲ್ಲಿ ರೋಡ್ಗಳು ಕಿತ್ತೋಗಿವೆ, ಸಮಸ್ಯೆಗಳಿದೆ ಸರ್. ಇದ್ರ ಬಗ್ಗೆ ಅವಾಗ ಚಾಲನೆ ಕೊಡ್ತೀರಾ? ಪುರಸಭೆಯಲ್ಲಿ ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆ ನಾನ್ ಗೆದ್ದ ಮೇಲೆ ಇಲ್ಲ, ಬಹಳ ವರ್ಷಗಳಿಂದ ಇದೆ. ಈಗ ನಮ್ಮ ಸದ್ಯ ಒಳ್ಳೆಯ ಲೋಕಸಭಾ ಸದಸ್ಯರು ಸಿಕ್ಕಿದ್ದಾರೆ, ಅವರ ಸಹಕಾರವನ್ನು ಕೊಡೋದು ಅಭಿವೃದ್ಧಿ ಪಡಿಸ್ತೀವಿ.
ಥ್ಯಾಂಕ್ಸ್. ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಪ್ರಾಮಾಣಿಕವಾಗಿ ಅವರ ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಾನು ಈಗಾಗಲೇ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಜನಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸಿದ್ದೀನಿ. ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದಂಥವ್ರಿಗೆ ಮುಂದೆ ಒಂದೊಂದು ಚುನಾವಣೆ ಒಂದೊಂದು ರೀತಿ ತೀರ್ಮಾನ ತೆಗೆದುಕೊಳ್ತದೆ. 2018ರಲ್ಲಿ ನಾನು 52,000 ಸೋತಿದ್ದೆ. ಇದೇ ರೀತಿ ಸನ್ನಿವೇಶ ಇತ್ತು. ಪುನಃ 2023ರಲ್ಲಿ 12,000 ಜನ ನಾನು ಗೆಲ್ಲಿಸಿದ್ರು. ಆ ರೀತಿ ಬದಲಾವಣೆಗಳು ಆಯ್ತಾ ಇರ್ತವೆ. ಚುನಾವಣೆಯಿಂದ ಚುನಾವಣೆಗೆ ಬದಲಾವಣೆ. ಕೆಲವರು ಕೇಂದ್ರಕ್ಕೆ ನಾವು ಓಟ್ ಹಾಕ್ಬೇಕು ಅಂತಕ್ಕಂಥದ್ದು, ರಾಜ್ಯಕ್ಕೆ ಯಾರು ಓಟ್ ಹಾಕ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆಮೇಲೆ ಯಾರೋ ಬೆನ್ ತಟ್ಕೊಳ್ತಕ್ಕಂಥ ನಾವು ಓಟ್ ಹಾಕ್ಸ್ಬಿಟ್ಟಿದೀವಿ ಅಂತ ಬೆನ್ ತಟ್ಕೊಳ್ತಕ್ಕಂಥ ಚುನಾವಣೆ ಅಲ್ಲ ಇದು. ಇದು ಸಮೂಹ ಸನ್ನಿ ಇದ್ದಂಗೆ. ಜನನೇ ಓಟ್ ಹಾಕಿದ್ರು. ನಾನು ಹೇಳಿದ್ನಲ್ಲ, ಹೃದಯವಂತ, ಒಳ್ಳೆ ಕೆಲಸ ಮಾಡ್ತಾರೆ, ಪುಕ್ಸಟ್ಟೆ ಆಪರೇಷನ್ ಮಾಡ್ತಾರೆ, ಎಲ್ರಿಗೂ ಉಚಿತವಾದ ಆರೋಗ್ಯ ಸೇವೆ ಕೊಡ್ತಾರೆ, 24 ಗಂಟೆ ಸರ್ವಿಸ್ ಮಾಡ್ತಾರೆ, ಕೈ ಸಿಗ್ತಾರೆ ಅಂತಕ್ಕಂಥ ಭಾವನೆಯಿಂದ ಜನ ಓಟ್ ಹಾಕಿದ್ದಾರೆ ಸಾಮೂಹಿಕವಾಗಿ. ಒಂದೊಂದು ದಿವಸದಲ್ಲಿ ಅವ್ರ ಕಾರ್ಯವೈಖರಿಯನ್ನು ನೋಡೋಣ ಯಾವ ರೀತಿ ಮಾಡ್ತಾರೆ. ಸರಿ, ನಮ್ಮ ಕಾರ್ಯಕರ್ತರು ಅವ್ರು ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಸರ್, ಈಗ ಡಿ ಕೆ ಸುರೇಶ್ ಅವ್ರ ಮನೇಲಿ ಇದ್ರವ್ರನ್ನ ಕರ್ಕೊಂಬಂದು 3 ಬಾರಿ ನಾವು ಸಂಸರ್ನಂಗೆ ಮಾಡ್ದೋ, ಆದ್ರೂ ಕೂಡ ನಮ್ಮನ್ನು ಬಳಸ್ಕೊಂಡ್ರು. ಕಳೆದ ಬಾರಿ ಅವ್ರು ನಡ್ಸ್ಕೊಂಡಿರೋ ರೀತಿ ನೋಡಿದ್ರೆ ಈ ಸಲ ಅವ್ರು ಸೋತರು, ಪಾಠ ಕಲಿಸಿದ್ದೀವಿ ಅಂತ ಹೇಳಿ. ನೋಡ್ರಿ, ಡಿ ಕೆ ಸುರೇಶ್ ಅವರ ಕಾರ್ಯವೈಖರಿ ಹೆಂಗೆ ಅಂದ್ರೆ, ಅವರು ಯಾವುದೇ ವಿರೋಧಿಗಳ ಜೊತೆ ರಾಜಿ ಆಗೋದಿಲ್ಲ, ವಿರೋಧ ಪಕ್ಷದ ಮುಖಂಡರುಗಳ ಜೊತೆ ಕೂಡ ರಾಜಿ ಆಗೋದಿಲ್ಲ. ಅವರಿಗೆ ಚುನಾವಣೆಯಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ, ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಬಹಳ ಮುಖ್ಯ. ಇಲ್ಲಿ ಮುಂದೆ ಒಬ್ಬರ ಹತ್ರ ಮಾತಾಡೋದು, ಇದ್ರೆ ಒಬ್ಬರ ಹತ್ರ ಮಾತಾಡ್ತಕ್ಕಂಥ ಪ್ರವೃತ್ತಿ ಡಿ ಕೆ ಸುರೇಶ್ ಅವ್ರದಲ್ಲ. ನಾನು ಅವ್ರ ವಿರುದ್ಧವಾಗಿದ್ದಾಗಲೂ ಕೂಡ ನನ್ನ ಮೇಲೂ ಕೂಡ ಕತ್ತಿ ಮಸಿತಕ್ಕಂಥದ್ದನ್ನ ನೀವೆಲ್ಲ ನೋಡಿದ್ದೀರ. ಅವರು ಅವ್ರ ಪಕ್ಷದ ವಿರೋಧವಾಗಿ ಯಾರು ಇರ್ತಾರೆ ಅವ್ರ ಮೇಲೆ ಅವರು ಚುನಾವಣೆ ಮಾಡೇ ಮಾಡ್ತಾರೆ. ಗೆಲ್ಲೋದು ಸೋಲೋದು ಅವರವ್ರ ಹಣೆ ಬರ ಇರ್ಬೋದು. ಇವ್ರು ಹೋಗಿ ಅವ್ರಿಗೆ ನಾವು ಒಂದ್ಸರಿ ಹೇಳಿದ್ರೆ ಶೂಸ್ ಕೊಡ್ಸಿದ್ದೆ, ಪ್ಯಾಂಟ್ ಕೊಡ್ಸಿದ್ದೆ, ಎಲ್ಲ ಕೊಡ್ಸಿದ್ದೆ ನಾನು ಅವ್ರಿಗೆ. ಅವ್ರನ್ನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸ್ತೆ ಅಂತ ಹಿಂದೆನೂ ಹೇಳಿದ್ರು. ಅವ್ರನ್ನ ಕರ್ಕೊಂಬಂದು ನಿಲ್ಸಿ ಗೆಲ್ಸಿರ್ತಕ್ಕಂಥ ಕ್ರಮ ಅವತ್ತು ಅವ್ರ ಪಕ್ಷದಲ್ಲಿದ್ರು ಮಾಡಿದ್ರು. ನಮ್ಮಂತ ಅವ್ರು ಬೇರೆ ಪಕ್ಷಕ್ಕೆ ಹೋದಾಗಲೂ ಕೂಡ ಸುರೇಶ್ ಅವ್ರನ್ನ ಅದನ್ನ ನಿರೀಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಮುಟ್ಟಾಳ್ತನ ಅಂತ ನಾನು ಹೇಳಿದ್ದೀನಿ. ಅವ್ರಿರ್ತಕ್ಕಂಥದ್ದು ಬೇರೆ ಪಕ್ಷ. ಒಂದೇ ಪಕ್ಷದಲ್ಲಿ ಇದ್ದು ಅವ್ರನ್ನೇನಾರ ತೊಂದರೆ ಕೊಟ್ಟಾಗ ಈ ಮಾತು ಹೇಳ್ಬೇಕು. ಅವ್ರು ಬೇರೆ ಪಕ್ಷದಲ್ಲಿ ಅವ್ರೆ. ಈಗ ನಾನು ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟಪಡ್ತೀನ ಅಥವಾ ಬೇರೆ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟಪಡ್ತೀನ? ನನ್ ನ್ಯಾಚುರಲ್ ಆಗಿ ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು. ಸುರೇಶ್ ಅವರು ಆ ಕೆಲಸ ಮಾಡಿದ್ದಾರೆ. ಬಟ್ ಅದೇ ಮಾನದಂಡ ಅಲ್ಲ. ಇದೇ ಮಂಜುನಾಥ್ ಅವ್ರನ್ನ ಜನತಾ ದಳದಿಂದ ನಿಲ್ಲಿಸಿ ನೋಡ್ಬೇಕಾಗಿತ್ತು. ಆವಾಗ ಒಪ್ಕೋತಿದ್ವಿ ನಾವು. ಸರ್, ಈಗ ಡಿ ಕೆ ಸುರೇಶ್ ಅವರ ಸೋಲು, ಡಿ ಕೆ ಶಿವಕುಮಾರ್ ಅವರ CM ಇದ್ರ ಮೇಲೆ ಏನಾದ್ರು ಪರಿಣಾಮ ಸಾಧಬೇಕು ಅಂತ ಕನಿಷ್ಠ ಒಂದು ದೊಡ್ಡವನಲ್ಲ ಗುರು ನಾನು. ಅದೆಲ್ಲ ಆ ಥರದ್ದು ಹೈಕಮಾಂಡ್ ದೊಡ್ಡ ಮಟ್ಟ. ಈಗ ಸ್ವಲ್ಪ ನಮಗೂ ಕೂಡ ಕೇಂದ್ರದಲ್ಲಿ ಉಸಿರಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೈತೆ. ಇವತ್ತು ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಇದೊಂದು ಮುನ್ಸೂಚನೆ. ನಮಗೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಅಧಿಕಾರ ಸಿಗ್ತಕ್ಕಂಥ ಸೂಚನೆಗಳಿವೆಲ್ಲ. ನರೇಂದ್ರ ಮೋದಿ ಅವ್ರದ್ದು ಡೌನ್ಫಾಲ್ ಶುರುವಾಗಿದೆ. ಮಾಧ್ಯಮದವರು ಒಂದು ವರ್ಷ ನರೇಂದ್ರ ಮೋದಿನ ಟಿವಿನಲ್ಲಿ ತೋರಿಸ್ದೆ ಹೋದ್ರೆ ಬಹುಶಃ ನರೇಂದ್ರ ಮೋದಿ ಅವರು ಈ ಸರಿನೇ ಮನೆಗೆ ಹೋಗ್ತಿದ್ರು. ಪ್ರತಿನಿತ್ಯ ನರೇಂದ್ರ ಮೋದಿ ಅವ್ರನ್ನ ತೋರಿಸಿ 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 ಒಬ್ಬ ಸಾಮಾನ್ಯ ಹುಡುಗನು ಕೂಡ ನರೇಂದ್ರ ಮೋದಿ ಯಾರು ಅಂತ ಹೇಳಿ ಕಂಡುಬಿಡ್ತಾರೆ. ಹುಡುಗರು ಕೂಡ ತೋರಿಸ್ತಕ್ಕಂಥ ಕೆಲಸ ಮಾಧ್ಯಮದವ್ರು ಮಾಡಿದ್ರಿಂದ ಈ ಮಟ್ಟಿಗೆ ಬಂತು. ನಿಮ್ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಾಯ್ತು? ನಿಮ್ ಎಕ್ಸಿಟ್ ಪೋಲ್ ಪ್ರಕಾರ ನಾವೆಲ್ಲ ಧೂಳಿಪಟ ಆಗ್ಬಿಡ್ಬೇಕಾಯ್ತು. ಧೂಳಿಪಟ ಆದ್ವಾ? ಹಂಗೆ ನಿಮ್ ಮಾಧ್ಯಮದವ್ರು 1 ವರ್ಷನೋ 2 ವರ್ಷ ತೋರ್ಸೋದ್ ಬಿಟ್ಬಿಡಿ, ಮೋದಿನ ಜನ ಮರ್ತೇ ಬಿಡ್ತಾರೆ.